ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನವೀನಿನ ಮದುವೆದ ಸಾಕಷ್ಟು ಬ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಶೇರ್ ಮಾಡಿದೆ. ಅವತ್ತಿನ ದಿವಸ ನಾನು ಈ ರೀತಿಯಾಗಿ ಸಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಮತ್ತು ನಾನು ಸಪ್ತಪದಿವರೆಗೆ ತಾಳಿಶಾಸ್ತ್ರ ಸಪ್ತಪದಿವರೆಗೆ ಶೇರ್ ಮಾಡಿದ್ದೆ. ಅದರ ನಂತರದ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಬಾಕಿ ಇದ್ದಾವೆ. ಅದು ಕೂಡ ನನ್ನ ಒಂದು ಫ್ಯಾಮ್ಲಿ ಮೆಮೊರಿಗೋಸ್ಕರ ನನ್ನ ಚಾನಲಲ್ಲೇ ಉಳೀಲಿ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡಕತ್ತೀನಿ. ಮತ್ತು ನೀವು ಕೂಡ ಎಲ್ಲ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಯಾರೆಲ್ಲ ಇನ್ನೂವರೆಗೆ ಯಾರನ್ನ ನೋಡಿಲ್ಲ ನೀವು ಅವರೆಲ್ಲರನ್ನೂ ಈ ಒಂದು ವ್ಲಾಗ್ ಒಳಗೆ ನೋಡೋಕೆ ಸಿಗ್ತೈತಿ. ಸೊ ನೋಡಿ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸಿದ್ದೇಶ್ವರ ಬಂದು ನಿಂತಿದ್ದಾರೋ, ಅಣ್ಣಿಗೇರಿ ಸಿಂಹಾಸನ ಬಂದು ನಿಂತಿದ್ದಾರೋ, ಕುರದ ಕೋಟೆ ಸಿದ್ದೇಶ್ವರ ಬಂದು ನಿಂತಿದ್ದಾರೋ, ದೇವಾನು ದೇವತೆಗಳು ಬಂದು ನಿಂತಿದ್ದಾರೋ, ಪಾರ್ವತ ಪರಮೇಶ್ವರನ ದೇವತೆ ಬಂದು ನಿಂತಿದ್ದಾರೋ, ಹತ್ತೂರ ದೈವ ಬಂದು ನಿಂತಿದ್ದಾರೋ, ಉಂಡಾಡ ಪದವನ್ನು ಹೇಳಿ ಸತ್ತರಿಗೆ ಮೇಳಾಗಪ್ಪ ಹರ ಹರ ಮಹಾದೇವ. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜಗಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜಗಿ ಬೀರಲಿಂಗೇಶ್ವರ ಮಹಾರಾಜಗಿ ಜೈ ಸಿದ್ದೇಶ್ವರ ಮಹಾರಾಜಗಿ ದೇವಾಲಿಂಗ ಮಹಾರಾಜಗಿ ಮಾನವ ಜೀವನದಲ್ಲಿ ಜಯವಾಗಲಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಇಷ್ಟೊತ್ತನ ಸತ್ತಿಗೆ ಅವನ ಹಿಡ್ಕೊಂಡು ನಿಂತಿದ್ದ. ಅದೇ ನೋಡ ಬಂದ್ಮೇಲೆ ಚೇಂಜ್ ಆಗೋಗಿಲ್ಲ. ನಮ್ಮ ಅಕ್ಕನ ಚಲೋ ನೋಡ್ಕೊಳತ್ತ ನಿಂತಿದ್ದೆ ಅದು ಹಿಡ್ಕೊಂಡು ನಿಂತಿದ್ದಕ್ಕ ಅವ್ನು ನಾನು ನೋಡ್ಕೊತೀನಿ ನೋಡು ಮಮ್ಮಿ ನಾನು ನೋಡ್ಕೊತೀನಿ ಅಂತ. ನಿಮ್ದು ಆಯ್ತಾ ಟಿಫನ್? ನಡ್ರಿ ಹಂಗಾರ ಬರ್ರಿ. ಹೌದಾ, ಎಲ್ಲಾರ್ಗು ತಗೊಂಡ್ಬರ್ತೀವಿ. ಟಿಫನ್ ಮಾಡಿ ಹೋಗ. ಇದೇನ ಆಯ್ತಲ್ಲ ಇಲ್ಲಿಗ. ನಾಷ್ಟ ತಿಂದಿಂದ ಹೋಗೋಣ. ಪಂಚಪತಿ ಭವ ಐನೇ ಹೆಜ್ಜೆ. ಓ ಋತುಭ್ಯ ಷಷ್ಠಪತಿ ಭವ ಆರನೇ ಹೆಜ್ಜೆ. ಓ ಸಖೆ ಸಪ್ತಪದಿ ಭವ. ಈಗ ಎಡಕ್ಕೆ ಬರ್ರಿ. ನೀವು ಈ ಕಡೆ ಬಾಮ, ನಿಮ್ಮ ಎಡಕ್ಕೆ ಬರ್ತಾನೆ, ನೀವು ಈ ಕಡೆ ಬಾಮ. ಎಲ್ಲರ ಕೈ ಅಕ್ಷರ ಕೊಟ್ಟು ಕುಂದ್ರಿ, ಕೈ ಮುಗಿರಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ ಕಲ್ಯಾಣೇ ಗಗನಿಧಾನ ಮುದನೆ ಕಾಲಾಗ್ರದ್ರಾದವೇ ಪ್ರಖ್ಯಾತಾಂ ಷತ್ಪರದವಶತಂ ವಿದ್ವಸ್ತಪಾಪಾವಜ್ರಂ ಭಸ್ಮೈ ದಿಶತೆ ಮಾಧೃತಾ ಭೋವಿರ್ಣಂ ಮೌನೇಂದ್ರಬೋಧಪ್ರದಂ ರುದ್ರಾಣೇ ರಮಣ ಪ್ರಿಯಂ ಕುರ್ಯಾತ್ ಸದಾ ಮಂಗಲಂ. ಹರಃ ಓಂ ತದೇವ ಲಗ್ನಂ ಸದೇನಂ ತದೇವ ಧಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಗೌರೀವದೇತಂ ಪ್ರಿಯಾಯಂ ಸಾವಧಾನಂ ಶುಭಮುಹೂರ್ತಂ ಸಾವಧಾನಂ ಶುಭಲಗ್ನಂ ಸಾವಧಾನಂ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನಂ ಸಾವಧಾನಂ. ಜಯ ಮಂಗಲಂ ಜಯ ನಮಃ ಪಾರ್ವದೇವದೇಶ್ವರ ಮಹಾದೇವ.
ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈ ಒಂದು ಮದುವೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ತಾಯಿ ತವ್ರ ಮನೆ ಕಡೆಯಿಂದ ರೀ. ಹೀಗಾಗಿ ನಮ್ಮ ತಾಯಿಯವ್ರ ತವ್ರ ಮನೆ ಬಳಗ ಎಲ್ಲ ಬಂದುಬಿಟ್ಟಿದ್ರು. ಅವ್ರ ಚಿಕ್ಕಮ್ಮರು ಇಲ್ಲೇನು ಸೀರೆಯವ್ರು ಕಾಣ್ತಾ ಇದ್ದಾರೆ, ನಮ್ಮ ಅಜ್ಜಿರಿಯವ್ರು ಅಂದ್ರೆ ನಮ್ಮ ತಾಯಿಯವ್ರ ಚಿಗವ್ವ, ಮತ್ತು ಅವ್ರ ಅಕ್ಕ ತಂಗಿಯವರು, ಮತ್ತು ಅವ್ರ ತಮ್ಮನ ಮಕ್ಕಳು, ಅಕ್ಕ ತಂಗಿಯವ್ರ ಮಕ್ಕಳು, ಸೋದರ ಮಾವನ ಮಕ್ಕಳು, ಅವ್ರ ಹೆಂಡತಿ, ಎಲ್ಲರೂ ಅಂದರೆ ಎಲ್ಲರೂ ಈ ಒಂದು ಮದುವೆಗೆ ಎಲ್ಲ ಬಳಗ ಬಂದಿದ್ರು ಅನ್ಬೋದು. ಗದಗ ಬೆಟಗೇರಿಯಿಂದ, ಚಿಕ್ಕನರಗುಂದದಿಂದ, ನರಗುಂದದಿಂದ, ಮತ್ತು ಬೆಂಗಳೂರದಿಂದ, ಮತ್ತು ಸಾಕಷ್ಟು ಎಲ್ಲರೂ ಅಂದರೆ ಇಲ್ಲಿವ್ರಿಗೆ ನನ್ನ ಲಾಗ್ಗಳಿಗಂತೂ ನೋಡೋಕೆ ಸಾಧ್ಯನೇ ಇಲ್ಲ. ನೀವು ಅಂಥವ್ರು ಎಲ್ಲರೂ ಕೂಡ ಈ ಒಂದು ಮದುವೆಗೆ ಸೇರಿದ್ವಿ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ಎಲ್ಲರನ್ನೂ ಭೇಟಿಯಾಗಿದ್ದೊಂದು ಖುಷಿ. ಅದ್ರಾಗ ನಮ್ಮ ತಾಯಿದಂತೂ ಖುಷಿ ಹೇಳಕ್ಕೆ ತೀರ್ದು. ಅಷ್ಟು ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಗೊತ್ತನೇ ಐತಿ. ಅಷ್ಟೊಂದು ಖುಷಿ ಆಗಿಬಿಟ್ಟಿತ್ತು ಅವರಿಗೆ. ತಂದೆ ತಾಯಿ ಅಂತೂ ಇಲ್ಲ ಅವರಿಗೆ, ಆದರೆ ಇದ್ದವ್ರನ್ನ ಎಲ್ಲರನ್ನೂ ಭೇಟಿ ಆದ್ವಿಲ್ಲ ನಾವು ಅನ್ನೋದೊಂದು ಭಾಳ ಅಂದ್ರೆ ಭಾಳ ಖುಷಿಲಿ ಅವರು ಈ ಮದುವೆನ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಈಗ ಮದುಮಕ್ಕಳು ನೋಡ್ರಿ, ಅವರು ಒಂದು ಗ್ರ್ಯಾಂಡ್ ಔಟ್ಫಿಟ್ ಒಳಗೆ ರೆಡಿಯಾಗಿ ಬಂದರು, ನೋಡ್ತಾ ಇರ್ಬೋದು. ಮತ್ತು ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಭಾಳ ಲೇಟಾಗಿ ಮದುವೆ ಆಗಿದೆ, ಏಜ್ ಆಗಿದ್ದಂಗೆ ಕಾಣಕತ್ತಾರ ಮದುಮಕ್ಳಂತ. ಇಲ್ಲ, ಸಣ್ಣವ್ರು ರೀ, ಭಾಳ ಅಂದ್ರೆ ಭಾಳ ಸಣ್ಣವ್ರು. ಶ್ವೇತನ್ಕಿಂತ ಸಣ್ಣವನು ರೀ ಹುಡುಗ, ಮತ್ತು ಅದ್ರ ತಕ್ಕಂತನೇ ಹುಡುಗಿ ಕೂಡ. ಸಣ್ಣ ಏಜೇ ಇಬ್ಬರದು, ಅಂಥ ಪರಿ ಏನು ಏಜ್ ಆಗಿಲ್ಲ ಅವ್ರಿಗೆ. ನಿಮಗೆ ಹಂಗೆ ಅನ್ನಿಸ್ತಾರೇನೋ ಗೊತ್ತಿಲ್ಲ, ಮೇಕಪ್ಪಲ್ಲಿ ಏನಾರು ನಿಮ್ಗೆ ಹಂಗೆ ಅನಿಸಿರ್ಬೋದು. ಬಟ್ ಒಂದು ಕರೆಕ್ಟ್ ಏಜಿಗೆ ಮ್ಯಾರೇಜ್ ಅಂತಾರಲ್ಲ ರೀ, ಆ ಥರನೇ. ಅಂಥ ಪರಿ ಏನು ಏಜ್ ಆಗಿಲ್ಲ ಮದುಮಕ್ಕಳಿಗೆ, ಸಣ್ಣವ್ರು ರೀ ಇಬ್ಬರು ಕೂಡ. ನೋಡ್ತಾ ಇರ್ಬೋದು, ಮುದ್ದಾಗಿ ಕಾಣಕತ್ತಿದ್ರಿ. ಈ ಔಟ್ಫಿಟ್ ಒಳಗಂತೂ ಸಿಕ್ಕಾಪಟ್ಟಿ ಮಸ್ತ್ ಕಾಣಕತ್ತಿದ್ರು, ನೋಡ್ತಾ ಇರ್ಬೋದು ನೀವು. ಮತ್ತು ಇಬ್ಬರದು ಡ್ರೆಸ್ ಅಂತೂ ಸಖತ್ತಾಗಿತ್ತು. ಸೂಟ್ ಆಗಿರ್ಬೋದು, ಆಕಿದು ಒಂಥರ ಚೆರ್ರಿ ಇದ್ರೊಳಗೆ ರೆಡ್ ಒಳಗಿನ ಸಾರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ ಇಬ್ಬರದು ಔಟ್ಫಿಟ್. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಅವರಿಗೆಲ್ಲ ಈ ಥರ ಸ್ಟೇಜ್ ಮೇಲೆ ಕರ್ಕೊಂಬಂದು ಮತ್ತೊಂದು ಸಲ ಇರ್ತದಲ್ರಿ ವರಮಾಲ ಹಾಕ್ಸೋದು, ಅದೆಲ್ಲ ಮಾಡ್ತಾ ಇದ್ರಿ ಇಲ್ಲೇ. ನವೀನ್ ಆ್ಯಂಡ್ ಗಾಯತ್ರಿ ಸೂಪರ್ ಕ್ಯೂಟಾಗಿ ಕಾಣಿಸಕತ್ತಿದ್ರಿ. ಮೇಡ್ ಫಾರ್ ಈಚ್ ಅದರ್ ಆಗಿದ್ರಿ. ಸೂಪರ್ ಜೋಡಿ ಅಂತಲೇ ಹೇಳ್ಬೋದು. ಮತ್ತೊಂದು ಸಾರಿ ವಿಶ್ ಯು ಅ ವೆರಿ 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 ಹ್ಯಾಪಿ ಮ್ಯಾರೇಡ್ ಲೈಫ್. ನಿಮ್ಮಿಬ್ಬರಿಗೂ ಮುಂದಿನ ಜೀವನ ಸುಖ ಸಮೃದ್ಧಿ ಆಯುರಾರೋಗ್ಯ ಎಲ್ಲರಿಂದ ತುಂಬಿರಲಿ ಅಂತ ಆಶಿಸ್ತೀನಿ.
ಇಲ್ಲೇ ಬಂದ್ರೆ ವಿಜು ನನ್ನ ಹೆಂಡ್ತಿ ಅಂದ್ರೆ ಮಂಗಳ ಅತ್ತಿಗೆರಿ ಬೆಂಗಳೂರಿಂದ ಬಂದಿದ್ರಲ್ಲ ಅವ್ರು ಅರ್ನಾಕರ್ ದೊಡ್ಡ ತಮ್ಮರ್ರಿ ಇವ್ರು. ಆಮೇಲೆ ಏನೈತಿ ಇಲ್ಲೇ ನೋಡ್ರಿ ನಮ್ಮ ತಾಯಿಯವ್ರ ಚಿಗವ್ವ, ಆಮೇಲೆ ನಮ್ಮ ತಾಯಿಯವ್ರ ಚಿಗವ್ವನ ಹೆಣ್ಮಕ್ಳು, ಆಮೇಲೆ ಒಬ್ಬನ ಗಂಡು ಮಗ ನಮ್ಮ ಮಾಮ ನಮ್ಮ ತಮ್ಮನ ಬಾಜು ನಿಂತಾರೆ ನೋಡ್ರಿ ಅವರೇ. ಇವರೆಲ್ಲ ಉಳ್ಕಿದವರೆಲ್ಲ ಅವ್ರು ನಮ್ಮ ತಾಯಿಯವ್ರ ತಂಗಿ ಅಂದರ್ರಿ, ಇವರೆಲ್ಲ ತಂಗಿ ಅಂದರು ಅವ್ರ ಮಕ್ಕಳು. ಆಮೇಲೆ ಇನ್ನೊಬ್ರು ಚಿಗವನ ಮಗ ಇರಿ ಇವ್ರು ರೇವಣಪ್ಪ ಅಂಥೇಳಿ. ಆಮೇಲೆ ನಮ್ಮ ತಾಯಿಯವ್ರ ತಮ್ಮ ಆಗಬೇಕು ಕಾಕಾರ ಮಗ, ಮತ್ತು ಅವ್ರ ಜೊತೆ ನಾವು ಎಲ್ಲರೂ ನಿಂತ್ವಿ. ಇದೊಂದು ಇರಲಿ, ಎಲ್ಲರೂ ಬಂದಿದ್ರಲ್ಲ, ಇದೊಂದು ಫೋಟೋ ಇರಲಿ ನಮ್ಮ ತಾಯಿಯವ್ರ ಖುಷಿಗೋಸ್ಕರ, ಮೆಮೊರಿಗೋಸ್ಕರ ಅಂತ ಎಲ್ಲರನ್ನೂ ಕರ್ಕೊಂಬಂದು ನಾವು ನಿಂದಿರಿಸಿ ಇಲ್ಲೇ ಫೋಟೋನ ಮತ್ತು ವಿಡಿಯೋನ ಮಾಡಿಸ್ಕೊಂಡ್ವಿ. ಖುಷಿ ಆಗ್ತೈತಿ, ನಮ್ಮ ತಾಯಿಯವ್ರ ಸಲುವಾಗಿನ ಮಾಡಿಸಿದಂತಲೇ ಹೇಳ್ಬೋದು. ಅದಾದ ನಂತರ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ ರೀ. ತುಂಬ ಅಂದ್ರೆ ತುಂಬ ಸಾಕಾಗ್ಬಿಟ್ಟಿತ್ತು ಸಾರಿ ಹಾಕ್ಕೊಂಡು ಇಡೀ ದಿವಸ. ಇದು ಎಂಡಿಗೆ ರೀ, ಇನ್ನೇನು ಊಟಕ್ಕೆ ಹೋಗಬೇಕಿತ್ತು ನಾವೆಲ್ಲರೂ. ಅಂದ್ರೆ ಗೆಸ್ಟ್ರದ್ದು ಎಲ್ಲರದು ಊಟ ಆಗಿತ್ತು ಆಲ್ಮೋಸ್ಟ್. ನಾವು ಹೋಗೋರಿದ್ವಿ, ಫ್ಯಾಮ್ಲಿದು ಒಂದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು. ಅಷ್ಟ್ರೊಳಗೆ ಅಂದ್ರೆ ನೋಡ್ರಿ ಚಿನ್ನು, ಕಾವೇರಿ, ನಾನು 3 ಜನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಡ್ರೆಸ್ಸ ಹಾಕ್ಕೊಂಡ್ವಿ ಸಾರಿ ತೆಗೆದು. ಸೊ ಈಗ ಒಂದು ಫ್ಯಾಮ್ಲಿದು ಒಂದು ಫೋಟೋ ಇರಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಒಂದು ಫೋಟೋನ ತೆಗೆಸ್ಕೊಂಡ್ವಿ ನೋಡ್ರಿ. ಆ ನಂತರ ಊಟಕ್ಕೆ ಬಂದಿವಿ ಸ್ನೇಹಿತರೆ. ಊಟಕ್ಕಂತೂ ಮೆನು ನೋಡ್ರಿ, ಗೋಧಿ ಹುಗ್ಗಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೀ ಅದು. ಹೆಲ್ದಿ ಅದ ಸ್ವೀಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಡ್ರೈ ಜಾಮೂನ್ ಕೂಡ ಇತ್ತು, ಹಾಗೆ ವೆಜ್ ಕುರ್ಮಾ ಇತ್ತು, ಪರೋಟ ಇತ್ತು, ಕಟಕ್ ರೊಟ್ಟಿ, ಮತ್ತು ಏನಪ್ಪ ಅಂದ್ರೆ ದಾಲ್ ಇತ್ತು, ಹಾಗೇನ ಮೊಸರು, ಚಟ್ನಿ, ಮಾಮೂಲಿ ಇರ್ತದಲ್ರಿ ಅನ್ನ ಸಾಂಬಾರು, ಬಜ್ಜಿ, ಮಜ್ಜಿಗೆ, ಐಸ್ ಕ್ರೀಮು ಎಲ್ಲನೂ ಇತ್ತು. ಸಖತ್ತಾಗಿ ಎಲ್ಲರೂ ಊಟ ಮಾಡಿದ್ವಿ ನೋಡ್ರಿ. ರಶ್ ಅಂತೂ ಫುಲ್ ಕಡಿಮೆ ಆಗ್ಯದ. ಆಲ್ಮೋಸ್ಟ್ ಮನೆಯವ್ರು ಅಂತಲೇ ಹೇಳ್ಬೋದು. ಇವರೆಲ್ಲ ಹತ್ತಿರದ ರಿಲೇಟಿವ್ಸ್ ಈಗೆಲ್ಲ ಊಟ ಮಾಡಕತ್ತಿದ್ವಿ ನಾವು. ನೋಡ್ತಾ ಇರ್ಬೋದು, ನಾವು ಊಟ ಮಾಡಿಕೊಂಡು ಮತ್ತೊಂದು ಫೋಟೋ ತೊಗೊಳೋದಿತ್ತು. ಅಂದ್ರೆ ಕವಿತಕ್ಕನ ಜೊತೆ ಫೋಟೋ ಇರಲಿಲ್ಲ. ಕವಿತಕ್ಕ ಮತ್ತು ಕವಿತಕ್ಕ ಅವ್ರ ಮಗ ರೀ ಅವ್ರು. ಕವಿತಕ್ಕನ ಬಾಜು ನಿಂತವನು ದೀಕ್ಷಿತ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅರ್ಣಕ್ಕರ ತಂಗಿ ರೀ ಇವ್ರ ಜೊತೆ ಒಂದು ಫೋಟೋ ತೊಗೊಳೋದಿತ್ತು. ಹೀಗಾಗಿ ಫೋಟೋ ತೊಗೊಂಡೆ ನೋಡ್ರಿ. ಅದ್ರಾಗಂತೂ ನಮ್ಮ ವಿಜಯಲಕ್ಷ್ಮಿ ಬಿಡ್ತಾನೆ ಇರಲಿಲ್ಲ. ಕೆಳಗೆ ಹೋದ್ರೆ ಸಾಕು, ಪದ್ಮ ಕಾಲ್ಯಾಕೆ ನಿಂತು ಕೆಳಗೆ ಮೇಲೆ ಬಾ ಅಂಥೇಳಿ. ಸೊ ಹೀಗಾಗಿ ಖುಷಿ ರೀ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಾವೇನೇನು ಮದುವೆನ ನೀವು ಎಂಜಾಯ್ ಮಾಡಿರಿ ಅಂದ್ಕೊಳ್ತೀನಿ ನನ್ನ ಒಂದು ಬ್ಲಾಗ್ ಮುಖಾಂತರ. ಮತ್ತು ಹೆಂಗೆ ಬಂದು ಖಂಡಿತವಾಗ್ಲೂ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.